ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಯಾರಿಗಾದರೂ ಸ್ವಲ್ಪ ಇಲ್ಲಿ ಏನಾದರೂ ಅಡ್ರೆಸ್ ಗೊತ್ತಿದ್ರೆ ಸ್ವಲ್ಪ ಸೀಕ್ರೆಟ್ ರೂಮ್ಗೆ ಕಳಿಸ್ಕೊಡಿ ಅಂತ ಕೇಳ್ಕೊತೀನಿ. ಆಲ್ಮೋಸ್ಟ್ ಒಂದು 24-25 ವರ್ಷ ಇರಬೇಕಲ್ಲ ಆ ಹುಡುಗಿಗೆ. ಇಲ್ಲ, ಚಿಕ್ಕ ಹುಡುಗಿ ಪಾಪ ಇನ್ನು. ಓಕೆ, ಏನೂ ಗೊತ್ತಾಗಲ್ಲ. ಸ್ವಲ್ಪ ಅರ್ಥ ನಾವು ತಿಳ್ಕೊಬೇಕು ಏನು ಅಂತಂದರೆ, ಯಾಕಂತಂದರೆ 24 ವರ್ಷ 25 ವರ್ಷ ಚಿಕ್ಕ ಹುಡುಗಿ ಅಲ್ವಾ. ಸೊ ಬಿಗ್ ಬಾಸ್ ಮನೆ ಒಳಗೆ ಹೆಂಗೆ ಆಡಬೇಕು ಏನು ಆಡಬೇಕು ಅಂತ ಇಲ್ಲಿ ಏನೂ ಗೊತ್ತಾಗಲ್ಲ. ಚಿಕ್ಕ ಹುಡುಗಿ ಪಾಪ ಅಲ್ವಾ. ಏನ್ರಿ ರೀ, ಎಷ್ಟ್ರಿ ಹುಚ್ಚಾಟ, ಅದನ್ನ ಮಾಡ್ಕೊಂಡೇ ಬಂದ್ಬಿಟ್ರಲ್ಲ ರೀ ಇಲ್ಲಿವರೆಗೂ ಕೂಡ. ಅದೇನ್ರಿ ಹುಚ್ಚಾಟ, ಕಾಮನ್ ಸೆನ್ಸ್ ಇಲ್ಲ ಒಂಚೂರುವೆ. ಇಷ್ಟು ದಿನ ಚಿಕ್ಕ ಹುಡುಗಿ ಅದು ಇದು ಅಂತೆಲ್ಲ ಸಪೋರ್ಟ್ ಮಾಡ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡ್ರೆ ಈ ರೀತಿಯಲ್ಲಿ ಹುಚ್ಚಾಟ ಮೆರೆಯುವಂಥದ್ದ? ಏನು ಒಂದಾದ್ರೂ ಒಂದು ಮಾತು ವ್ಯಾಲ್ಯೂ ಇರುವಂಥ ಮಾತುಗಳ ಒಂದಾದ್ರೂ ಎಷ್ಟು ಹೇಟ್ರೆಡ್ ಕಾವ್ಯ ಮೇಲೆ ಅಂತಂದ್ರೆ, ಯಪ್ಪ, ಅವಳು ಯಾವಾಗ ಅವಳನ್ನ ಆಚೆ ಹಾಕಿ ನಾನು ಸೇಫ್ ಆಗಬೇಕು ಅನ್ನೋದೇ ತಲೆಯಲ್ಲಿರೋವಂಥದ್ದು. ಒಳಗಡೆ ಹೋದ್ರೆ ಎಲ್ಲಿ ಕಾವ್ಯ ನನ್ನ ಇಡೀ ಸೀಕ್ರೆಟ್ಗಳು ಗೇಮ್ ಪ್ಲಾನ್ ಎಲ್ಲ ಬಯಲ್ ಮಾಡ್ತಾಳೆ ಅನ್ನೋಂಥ ಭಯ ಕಾಡ್ತಿದೆಯಲ್ಲ ಅವಳಿಗೆ, ರಕ್ಷಿತಾಗೆ. ನಿಜವಾಗ್ಲು ಇಂಥ ಕುತಂತ್ರಿ ಕನ್ನಿಂಗ್ ಕ್ಯಾರೆಕ್ಟರ್ ನಾನು ಬಿಗ್ ಬಾಸ್ ಅಲ್ಲಿ ನೋಡ್ಲಿಲ್ಲ ಗುರು. ಸಿಂಪತಿ ಪಡೆಯೋರನ್ನ ನೋಡಿದ್ದೀನಿ ಸೀಸನ್ 10ರಲ್ಲಿ, ಬಟ್ ಸಿಂಪತಿ ಜೊತೆಗೆ ಇಷ್ಟು ಕುತಂತ್ರವಾದಂಥದ್ದು ಓಪನ್ ಆಗಿ ಕುತಂತ್ರ ಮಾಡೋವಂಥರ ನಾನು ನೋಡಿಲ್ಲ ಗುರು. ಇಲ್ಲಿವರೆಗೂ ಕೂಡ ಸ್ವಲ್ಪ ಶುಗರ್ ಕೋಟಿಂಗ್ ಆಗಿ ನಾನು ಹೇಳ್ತಾ ಇದ್ದೆ ತಪ್ಪುಗಳು ಸರಿಗಳು ಅಂತ ಬಂದಾಗ, ಬಟ್ ಇದು ಅಂತೂ ತುಂಬ ಅಂದರೆ ತುಂಬ ಇರಿಟೇಟಿಂಗ್ ಕ್ಯಾರೆಕ್ಟರ್ ಗುರು. ತನಗೆ ಬಂದಾಗ ಮಗು ಥರ ಇರೋದು, ತನಗೆ ಬೇಡವಾದಾಗ ರಾಕ್ಷಸಿ ಥರ ಆಡೋವಂಥದ್ದು. ಇದು ಯಾವ ಒಂದು ಆಟರ್ ಇದು? ಡಿಸರ್ವಿಂಗ್ ಬಗ್ಗೆ ಮಾತಾಡೋವಂಥ ರಕ್ಷಿತಾ ಅವರು ಗಿಲ್ಲಿ ಡಿಸರ್ವಿಂಗ್ ಇದ್ದಾನೆ ಅಂತ ಹೇಳ್ತಾರೆ, ಬಟ್ ಇದೇ ಗಿಲ್ಲಿಗೆ ಸೆನ್ಸ್ಲೆಸ್ ರೀಸನ್ನ ಕೊಟ್ಟು 2 ಸರಿ ನಾಮಿನೇಟ್ ಮಾಡ್ತಾರೆ. ಇದು ಅವಳಿಗೆ ಗೊತ್ತಿಲ್ಲ. ಓನ್ಲಿ ಇವ್ ತಲೆಯಲ್ಲಿರೋದೇನು ಗೊತ್ತಾ, ಕಾವ್ಯನ ಸ್ಪಂದನನ ಆಚೆ ಹಾಕಬೇಕು, ಬಿಕಾಸ್ ಅವರಿದ್ರೆ ನನ್ನ ಬುಡಕ್ಕೆ ಬೆಂಕಿ ಇಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾವ್ಯ ವಿರುದ್ಧ ಆ ರೇಂಜ್ಗೆ ಹೇಟ್ರೇಡ್ನ ಶುರು ಹಚ್ಕೊಂಡಿದ್ದಾಳೆ. ಅದು ಯಾವ ಮಟ್ಟಕ್ಕೆ ಹೋದ್ರೂ ಕೂಡ ನನಗೆ ತಲೆ ಕೆಡಿಸ್ಕೊಳ್ಳೋ ರೇಂಜಿಗಿಲ್ಲ. ಬಟ್ ಅವಳು ತಲೆ ಇರೋವಂಥದ್ದೇನು, ನಾನು ಬಿಗ್ ಬಾಸ್ ಮನೆ ಒಳಗಿರಬೇಕು ಅಂತಂದರೆ ಬಟ್ ಕಾವ್ಯ ಸ್ಪಂದನ ಆಚೆ ಹೋಗ್ಲೇಬೇಕು. ಅವರಿದ್ರೆ ಖಂಡಿತವಾಗ್ಲೂ ನನ್ನ ಆಟನ ಬಯಲು ಮಾಡ್ತಾರೆ. ಬಿಕಾಸ್ ಇಲ್ಲಿವರೆಗೂ ಕೂಡ ರಕ್ಷಿತಾ ಆಟನ ಯಾರು ಟಚ್ ಮಾಡಿರಲಿಲ್ಲ. ಆ ವಯಸ್ಸಿನ ಮ್ಯಾಟ್ರ್ ಆದ್ರೂ ಆಗಿರ್ಬೋದು, ಅವಳು ಚೈಲ್ಡ್ ರೀತಿ ಆಡೋದಾದ್ರೂ ಆಗಿರ್ಬೋದು, ಯಾರು ಕೂಡ ಅಷ್ಟು ಟಚ್ ಮಾಡಿರಲಿಲ್ಲ. ಕಾವ್ಯ ಯಾವಾಗ ಟಚ್ ಮಾಡ್ತಾರೆ ಆ್ಯಂಡ್ ಧ್ರುವಂತ್ ಯಾವಾಗ ಟಚ್ ಮಾಡ್ತಾನೆ, ಅಲ್ಲಿಂದ ಶುರು ಹಚ್ಕೊಂಡಿದ್ದಾಳೆ ಅವ್ರೆಲ್ಲರನ್ನು ಕೂಡ ಹೇಟ್ ಮಾಡಲಿಕ್ಕೆ. ಅವಳು ಬುಡಕ್ಕೆ ಯಾರ್ಯಾರು ಹೋಗ್ತಾರಲ್ವಾ, ನೆಕ್ಸ್ಟ್ ಟಾರ್ಗೆಟ್ ಅವಳೇನೆ. ಗಿಲ್ಲಿನೂ ಕೂಡ ಅಷ್ಟೇ, 2-3 ವಿಚಾರದಲ್ಲಿ ಸೊ ಅವಳು ಹಿಂದೆ ಹೋದ ಕಾವ್ಯಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದ. ಸೊ ಅವಾಗ 2 ವಾರ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾಳೆ ವಿತೌಟ್ ಪ್ರಾಪರ್ ರೀಸನ್, ಸಿಲ್ಲಿ ರೀಸನ್ಗಳಿಂದ ಟಾರ್ಗೆಟ್ ಮಾಡಿರುವಂಥದ್ದು. ಇವಾಗಲೂ ಕೂಡ ಅಷ್ಟೇ, ಕಾವ್ಯನ ಹೆಂಗಾದ್ರೂ ಮಾಡಿ ಆಚೆ ಹಾಕಬೇಕು. ಅವಳಿಗೆ ಯಾವುದೇ ರೀತಿಯಲ್ಲಿ ಕ್ಯಾಪ್ಟನ್ಶಿಪ್ ಆದರೂ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಪಾಸಿಟಿವ್ ಬಿಗ್ ಬಾಸ್ ಮನೆ ಒಳಗಡೆಗೆ ಆಗಬಾರ್ದು ಅನ್ನೋದೇನೆ ಅವಳು ತಲೆಯಲ್ಲಿರುವಂಥದ್ದು. ಟಾಸ್ಕಲ್ಲಿ ಸೋಲ್ಬೇಕು, ಕ್ಯಾಪ್ಟನ್ಶಿಪ್ ಸಿಗಬಾರ್ದು, ಎಲಿಮಿನೇಷನ್ ಮೀನ್ಸ್ ನಾಮಿನೇಷನ್ಗೆ ಹೋಗಬೇಕು. ಇದೇ ಇಷ್ಟೊಂದು ಹೇಟ್ರೇಡ. ಮೊನ್ನೆ ಎಲ್ಲ ಪುಂಗ್ತಾ ಇದ್ರಪ್ಪ ಅವ್ರ ಫ್ಯಾನ್ಗಳು ಕೆಲವರೆಲ್ಲರೂ ಬಂದ್ಬಿಟ್ಟು ಅಳ್ಳಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಅವಳಿಗೆ ತಂದು ಹಾಕಿರೋದೇನೆ 2 ಸಾರಿ ಸೀಕ್ರೆಟ್ ರೂಮ್ಗೆ ಸಿಂಪತಿಗೋಸ್ಕರ ತಂದು ಹಾಕಿದ್ದಾರೆ. ಆಮೇಲೆ ಅವಳು ಚಾನಲ್ TRPಗೋಸ್ಕರ ಸಿಂಪತಿ ಸಿಗುತ್ತೆ, ಈ ಥರ ಆಗುತ್ತೆ ಅಂತಲೇ ಹಾಕಿರೋದು ಅವಳಿಗೆ. ಇನ್ನು ಯಾವ ಉದ್ದೇಶಕ್ಕೋಸ್ಕರ ಅವಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಹೇಳಿ? ಬಿಗ್ ಬಾಸ್ ಮನೆ ಒಳಗಡೆ ಅಂತ ಬಂದರೆ ಅವಳು ಏನು ಮಾಡಿದ್ದಾಳೆ? ಈ ಹುಚ್ಚಾಟಗಳನ್ನು ಬಿಟ್ಟರೆ ಇನ್ನೇನು ಮಾಡಿದ್ದಾಳೆ? ಒಂದು ಹುಚ್ಚಾಟ ಮಾಡ್ತಾಳೆ, ಇಲ್ಲಾಂದರೆ ಯಾರಾದರೂ ಉಗಿದ್ರೆ ಸಿಂಪತಿ ಪಡ್ಕೊತಾಳೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಡ್ಯಾನ್ಸ್ ಮಾಡ್ತಾಳೆ ಡೈಲಿ, ಅದು ಒಂದೇ ಸ್ಟೆಪ್ಪು. ಎನರ್ಜಿ ಇದೆ, ಓಕೆ ಒಪ್ಕೊತೀನಿ, ಬಟ್ ಸುಮ್ಮನೆ ಕತ್ತೆ ಥರ ಕುಣಿಯೋದು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಮನೆ ಕೆಲಸ ಅಡುಗೆ ಮಾಡ್ಕೊಂಡಿರೋದು. ಅದು ಬಿಟ್ಟರೆ ಎಂಟರ್ಟೈನ್ಮೆಂಟ್ ಬಂದರೆ ಏನು ಮಾಡಿದ್ದಾಳೆ? ಗಿಲ್ಲಿ ಜೊತೆ ಕುತ್ಕೊಂಡು ಸುಮ್ಮನೆ ನಗಾಡ್ಕೊಂಡು ಇರ್ತಾಳೆ ಅಷ್ಟೇ. ಅದು ಗಿಲ್ಲಿ ಮಾಡಿದ್ರೆ ಅಷ್ಟೇ. ಅವಳಿಂದ ಏನು ಮಾಡಿದ್ದಾಳೆ? ಎಂಥದ್ದು ಇಲ್ಲ. ಅದೇ ಹುಚ್ಚಾಟ ಬಿಟ್ಟರೆ ಅದೇ ಸಿಂಪತಿ, ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಅಲ್ಲಿ ನೋಡ್ತಾ ಇದ್ದೀವಲ್ಲ, ಸೊ ಅಲ್ಲಿ ಬೆಳಿಗ್ಗೆ ನಾವು ಪ್ರೋಮೋ ನೋಡಿದ್ವಿ. ಸೊ ಪ್ರೋಮೋದಲ್ಲಿ 2 ಜೋಡಿಗಳಾಗಿ ಆಡ್ತಾ ಇದ್ರು, ರಘು ಆ್ಯಂಡ್ ನಮ್ಮ ಗಿಲ್ಲಿ, ಜೊತೆಗೆ ಸೂರಜ್ ಆ್ಯಂಡ್ ಕಾವ್ಯ ಅವರು. ಸೊ ಆ ಜೋಡಿಗಳನ್ನು ಮಾಡಿರೋವಂಥವ್ರೇ ಇಲ್ಲಿ ಇವರೇ. ನಾನು ಬೆಳಿಗ್ಗೆ ಇದರಲ್ಲಿ ಹೇಳಿದೆ, ಮೇ ಬಿ ಇವರೇ ಮಾಡಿರ್ತಾರೆ ಅಂತ. ಅಗೇನ್ ಇಲ್ಲಿ ರಕ್ಷಿತಾ ಆ್ಯಂಡ್ ಧ್ರುವಂತ್ ಅವರು. ಆ್ಯಂಡ್ ಇದರಲ್ಲಿ ಮುಖ್ಯವಾದಂಥ ಪಾತ್ರ ಇರುವಂಥದ್ದು ಇದೇ ರಕ್ಷಿತಾ ಏನು ಅನ್ಕೊಂಡಿದ್ದಾಳೆ ಅಂದರೆ, ಮೇ ಬಿ ಇದು ಕ್ಯಾಪ್ಟನ್ಸಿ ಟಾಸ್ಕು, ಇದರಲ್ಲಿ ಯಾರು ಗೆಲ್ತಾರೆ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅನ್ಕೊಂಡಿದ್ದಾಳೆ. ನನ್ನ ಪ್ರಕಾರ ಇದು ಮುಖ್ಯವಾದಂಥ ಕ್ಯಾಪ್ಟನ್ಸಿ ಆಟ ಅಲ್ಲ. ಈ ಆಟ ಆಗಿದ್ದಾದ್ಮೇಲೆ ಇನ್ನೂ ಒಂದು ಮೇ ಬಿ ಯಾರು ಗೆಲ್ತಾರಲ್ಲ ಅವರಿಬ್ಬರ ಮಧ್ಯೆ ಇನ್ನೊಂದು ಕ್ಯಾಪ್ಟನ್ಸಿ ಆಟ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇಲ್ಲಿ ರಕ್ಷಿತಾ ಅನ್ಕೊಂಡಿರೋವಂಥದ್ದು ಏನು ಅಂತಂದರೆ, ಇದೇ ಕ್ಯಾಪ್ಟನ್ಸಿ ಆಟ, ಇದರಲ್ಲಿ ಯಾರು ಗೆಲ್ತಾರೆ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ. ಸೊ ಅದಕ್ಕೋಸ್ಕರನೇ ಇಲ್ಲಿ ರಘು ಆ್ಯಂಡ್
ಗಿಲ್ಲಿನ ಒಂದೇ ಟೀಮಲ್ಲಿ ಹಾಕಬೇಕು ಅಂತ ಅವಳು ತಲೆಯಲ್ಲಿರುವಂಥದ್ದು. ಬಿಕಾಸ್ ರಘು ಸ್ಟ್ರಾಂಗ್ ಇದ್ದಾರೆ, ಗಿಲ್ಲಿ ಸ್ಟ್ರಾಂಗ್ ಇದ್ದಾನೆ, ಅವ್ರಿಬ್ರು ಹಾಕಿದ್ರೆ ಪಕ್ಕ ಗೆಲ್ತಾರೆ. ಕಾವ್ಯ ಸೂರಜ್ ಸ್ವಲ್ಪ ವೀಕ್ ಇದ್ದಾರೆ, ಅವ್ರು ಸೋಲ್ತಾರೆ ಅನ್ನೋವಂಥದ್ದು ತಲೆಯಲ್ಲಿದೆ ಅವಳಿಗೆ. ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ಆ್ಯಂಡ್ ರಘು ಅವರಿಬ್ಬರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ಸಿ ಮಾಡಬೇಕು ಅನ್ನೋಂಥದ್ದು ಇವಳು ತಲೆಯಲ್ಲಿದೆ. ಇದೆಯೋ ಬಿಟ್ಟಿದೆ ಗೊತ್ತಿಲ್ಲ ಅದು, ಬಟ್ ಕಾವ್ಯ ಅಂತೂ ಆಗ್ಬಾರ್ದು ಅನ್ನೋಂಥದ್ದು ಇವಳು ತಲೆಯಲ್ಲಿದೆ, ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಏನು ಅಂತಂದರೆ, ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಜೋಡಿಯಾಗಿ ಆಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನೀವು ಇಬ್ಬರು 2 ಜೋಡಿಗಳನ್ನಾಗಿ ಆರಿಸಬೇಕಾಗಿದೆ ಈ 4 ಜನರಲ್ಲಿ ಅಂತಂದಾಗ, ಅಲ್ಲಿ ಸ್ಟಾರ್ಟಿಂಗಲ್ಲೇ ಧ್ರುವ ಅಂತ ಹೇಳ್ತಾನೆ, ಸೂರಜ್ ಗಿಲ್ಲಿ, ಆಮೇಲೆ ರಘು ಆ್ಯಂಡ್ ಕಾವ್ಯ ಅಂತ. ಸೊ ಇಲ್ಲ, ಇದು ಆಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ರಕ್ಷಿತಾ ಹೇಳ್ತಿರುವಂಥದ್ದು. ಫಸ್ಟ್ ಆಫ್ ಆಲ್ ಧ್ರುವ ಅಂತ ಇರುವಂಥದ್ದು ಏನು, ಸೂರಜ್ ಆ್ಯಂಡ್ ಗಿಲ್ಲಿ, ರಘು ಆ್ಯಂಡ್ ಕಾವ್ಯ. ಇದರಲ್ಲಿ ವೀಕ್ ಅನ್ನುವಂಥದ್ದು ಎಲ್ಲಿ ಬಂತು ಪಾಯಿಂಟ್ ಅರ್ಥನೇ ಆಗ್ತಿಲ್ಲ ನನಗೆ. ಇವಾಗ ಗಿಲ್ಲಿ ವರ್ಸಸ್ ಕಾವ್ಯ ಅಂದ ತಕ್ಷಣ ಗಿಲ್ಲಿ ಸ್ಟ್ರಾಂಗ್ ಇದ್ದಾನೆ, ಫಿಸಿಕಲಿ ಆದ್ರೂ ಆಗಿರ್ಬೋದು, ಹೆಂಗಾದ್ರೂ ಆಗಿರ್ಬೋದಲ್ವಾ. ಸೂರಜ್ ಆ್ಯಂಡ್ ರಘು ಅಂತ ಬಂದಾಗ ಇಬ್ರು ಕೂಡ ಅಷ್ಟೇ ಬ್ಯಾಲೆನ್ಸಿಂಗ್ ಆಗಿದ್ದಾರೆ, ಅಲ್ಲಿ ಯಾರು ಕೂಡ ವೀಕು ಏನೂ ಇಲ್ಲ. ಎರಡು ನನ್ನ ಪ್ರಕಾರ ಬ್ಯಾಲೆನ್ಸಿಂಗ್ ತಂಡ ಅದು. ಬಟ್ ಇವಳಿಗೇನು ಇಲ್ಲಿ ಗಿಲ್ಲಿ ರಘು ಆಡಬೇಕು, ಅವಾಗ ಸೂರಜ್ ಆ್ಯಂಡ್ ಕಾವ್ಯ ಅಂತ ಬಂದಾಗ ಅದು ವೀಕ್ ಆಗುತ್ತೆ, ರಘು ಆ್ಯಂಡ್ ಗಿಲ್ಲಿ ಸ್ಟ್ರಾಂಗ್ ಆಗ್ತಾರೆ. ಸೊ ಅವ್ರು ಗೆಲ್ತಾರೆ ಬಿಕಾಸ್ ಆಫ್ ಅವರಿಬ್ಬರು ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೆ ಇರೋದಕ್ಕೆ ಡಿಸರ್ವಿಂಗ್ ಇದ್ದಾರೆ ಅಂತ ರಕ್ಷಿತಾ ಹೇಳುವಂಥದ್ದು. ಬಟ್ ಇದೇ ರಘು ಆ್ಯಂಡ್ ಗಿಲ್ಲಿ ಅವರು ಡಿಸರ್ವಿಂಗ್ ಅಂತ ಇವಾಗ ಹೇಳ್ತಿರೋವಂಥ ರಕ್ಷಿತಾ 2 ವಾರಗಳ ಹಿಂದೆ, 2 ವಾರನಲ್ಲ 1 ವಾರದ ಹಿಂದೆ ಗಿಲ್ಲಿನ 2 ಸಾರಿ ಕಂಟಿನ್ಯೂಸ್ 2 ವೀಕ್ ನಾಮಿನೇಟ್ ಮಾಡ್ತಾಳೆ. ರಘು ಅವರನ್ನ ಅಲ್ಲಿ ಇವ್ರನ್ನ ಸುದೀನ ಸೇವ್ ಮಾಡಿ ರಘು ಅವರನ್ನ ನಾಮಿನೇಟ್ ಮಾಡ್ತಾಳೆ ವಿತೌಟ್ ಪ್ರಾಪರ್ ರೀಸನ್. ಅವಾಗೆಲ್ಲ ಹೋಗಿತ್ತಂತೆ ಈ ಒಮ್ಮಂದು ಡಿಸರ್ವಿಂಗ್ ತಲೆ. ಈ ಒಮ್ಮಂದು ಹೆಂಗೆ ಅಂದರೆ ಒಂಥರ ಗಜನಿ ಇದ್ದಂಗೆ, ವಾರಕ್ಕೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸುದೀಪ್ ಸರ್ ಏನಾದರೂ ಮುಂದೆ ಬಂದು ಕೇಳಿದಾಗ ಏನೂ ಗೊತ್ತೇ ಇಲ್ಲ ಅನ್ನೋ ರೇಂಜಿಗೆ ಅಮಾಯಕಿ ಥರ, ಏನೋ ಒಂದು 10 ವರ್ಷದ ಮಗು ಥರ ಆಡ್ತಾಳೆ. ಯಾರ ಕಣ್ಣಿಗ್ರಿ ಮಣ್ಣು ನಡೆಸ್ತೀರಾ? ಅವ್ರ ಫ್ಯಾನ್ಸ್ಗಳು ಬಂದರೆ ಕಮೆಂಟಲ್ಲಿ ಇವಾಗ ಹೆಂಗೆ ಹೊಡಿತಾರೆ ನೋಡಿ. ಇವಾಗ ಕೇಳಬೇಡಿ, ನನಗೂ ನೋಡಿ ಸಾಕಾಗೋಗ್ಬಿಟ್ಟಿದೆ. ಇರೋ ಸತ್ಯ ಹೇಳ್ತಾ ಇದ್ದೀನಿ, ಅವಳು ಬಿಗ್ ಬಾಸ್ ಮನೆ ಒಳಗಡೆಗೆ ಇರೋದಕ್ಕೆ ನಾಲಾಯಕ್. ಧ್ರುವ ಅಂತ ಹೇಳ್ತಾಳಲ್ಲ ನಾಲಾಯಕ್ ಅಂತ, ನನ್ನ ಪ್ರಕಾರ ರಕ್ಷಿತಾ ನಾಲಾಯಕ್. ಬಿಗ್ ಬಾಸ್ ಬರೋಕ್ಕೆ ಮುಂಚೆ ಆದರೂ ಆಗಿರ್ಬೋದು, ಬಂದಮೇಲಾದ್ರೂ ಆಗಿರ್ಬೋದು, ಅವಳದೇನು ಕಾಂಟ್ರಿಬ್ಯೂಷನ್ ಇಲ್ಲ. ಜಸ್ಟ್ ಸಿಂಪತಿ, ಚಿಕ್ಕ ಹುಡುಗಿ ಇದ್ದಾಳೆ, ಕನ್ನಡ ನೆಟ್ಗೆ ಮಾತಾಡಲ್ಲ, ಒಂಥರ ಫನ್ನಿಯಾಗಿ ಮಾತಾಡ್ತಾಳೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ಒಂದು ಇದಕ್ಕೂ ಕೂಡ ಅವಳು ಉಪಯೋಗ ಇಲ್ಲ ಬಿಗ್ ಬಾಸ್ ಮನೆ ಒಳಗೆ. ವ್ಯಕ್ತಿತ್ವ ಅಂತ ಬಂದಾಗೂ ಕೂಡ ಅಷ್ಟೇ, ಗಿಲ್ಲಿ ವ್ಯಕ್ತಿತ್ವ ಸರಿಗಿಲ್ಲ ಅಂತ ಹೇಳ್ತಾಳೆ ಇವಳು. ಹೋಗಿ ಆ ಗಿಲ್ಲಿ ಫ್ಯಾನ್ಸ್ಗಳು ಅವಳಿಗೆ ಓಟ್ ಹಾಕೊಂಡು ಕುತ್ಕೊಂತಾರೆ. ಅದು ಯಾವಕ್ಕೆ ಓಟ್ ಹಾಕ್ತಾರೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಓಕೆ, ಸೊ ಇದಾದ್ಮೇಲೆ ಅವಳಿ ರಕ್ಷಿತಾ ಹೇಳುವಂಥದ್ದು, ಒಂದು ಸೈಡಲ್ಲಿ ನನಗೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಬೇಕು, ಅವ್ರಿಗೇನೆ ನಾನು ಹಾಕಬೇಕು, ನೀವು ಹೇಳಿದ್ದೆಲ್ಲ ನಾನು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಗೇಮ್ ಫೇರ್ ಆಗಿ ಹೋಗಬೇಕು ಅಂತ ಧ್ರುವ ಅಂತ ಹೇಳುವಂಥದ್ದು. ನನ್ನ ಪ್ರಕಾರ ಧ್ರುವ ಅಂತ ಹೇಳುವಂಥದ್ದು ಸರಿ ಇದೆ. ಗೇಮ್ ಏನು ಗೊತ್ತಾ, ಫೇರ್ ಆಗಿ ಹೋಗ್ಬೇಕು, ಯಾವನ್ ತಾಕತ್ತಿರುತ್ತೆ ಅವ್ನು ಗೆಲ್ತಾನೆ. ವೀಕ್ ಇರೋರ್ನ ಹಾಕ್ಬಿಟ್ಟು ಇದು ಪಾರ್ಶಾಲಿಟಿ ಇವ್ರು ಮಾಡೋದಲ್ಲ. ಸೊ ಜನಗಳು ನಾಮಿನೇಷನ್ ಮಾಡಿದ್ದಾದ್ಮೇಲೆ ಜನಗಳಿಗೆ ಬಿಟ್ಟಿರೋವಂಥದ್ದು ಅದು ಏನು ಅಂತಂದರೆ, ಸೇವ್ ಮಾಡದೇ ಇರೋವಂಥದ್ದು. ಇವಳು ಏನು ಹೇಳ್ತಾಳೆ ಅಂದರೆ, ಡಿಸರ್ವಿಂಗ್ ನಾಮಿನೇಷನ್ಗೆ ಹೋಗ್ಬಾರ್ದಂತೆ. ಯಾಕೆ? ಅವ್ರು ನಾಮಿನೇಷನ್ಗೆ ಹೋಗಲಿ, ಡಿಸರ್ವಿಂಗ್ ಇದ್ದವ್ರು ಜನಗಳು ಡಿಸೈಡ್ ಮಾಡ್ತಾರೆ. ಇವಳು ಯಾರು ಡಿಸೈಡ್ ಮಾಡೋಕ್ಕೆ? ಇವಾಗ ಮಾಳು ನಾಮಿನೇಷನ್ಗೆ ಹೋಗ್ಬಾರ್ದು, ಸ್ಪಂದನ ಆ್ಯಂಡ್ ಕಾವ್ಯ ನಾಮಿನೇಷನ್ಗೆ ಹೋಗ್ಬೇಕು ಅಂತಾಳೆ. ನೀನು ಯಾರು ಡಿಸೈಡ್ ಮಾಡೋಕ್ಕೆ? ಹೋಗಲಿ, ಎಲ್ಲರೂ ಕೂಡ ನಾಮಿನೇಷನ್ಗೆ ಹೋಗಲಿ, ಜನಗಳು ಡಿಸೈಡ್ ಮಾಡ್ತಾರೆ. ಅರ್ಥನೇ ಆಗ್ತಿಲ್ಲ ನನಗೆ. ಇಲ್ಲಿ ಧ್ರುವಂತ್ ಫೇರ್ ಗೇಮ್ ಆಗಲಿ ಅಂದರೆ ನಾವು ಫೇರ್ ಗೇಮ್ ಆಗೋದು ಬೇಡ ನನಗೆ. ಯಾರು ಡಿಸರ್ವಿಂಗ್ ಇದ್ದಾರೆ ಅವ್ರು ಇರಬೇಕು ಅಂತ. ಈ ಡಿಸರ್ವಿಂಗ್ ಅಂತ ಇವಳು ಯಾರು ಗುರು ಹೇಳಿಕೆ? ಆ್ಯಂಡ್ ಇದಾದ್ಮೇಲೆ ರಕ್ಷಿತಾ ಹೇಳ್ತಾರೆ, ನಿಮಗೆ ಲಾಯಕ್ಕೆ ಇಲ್ಲ ಬಿಗ್ ಬಾಸ್ ಮನೇಲಿ ಇರಲಿಕ್ಕೆ ಅಂತ. ಆ್ಯಂಡ್ ಇದಾದ್ಮೇಲೆ ಮರ್ಯಾದೆ ಕ್ರಾಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಬೆಡ್ ಶೀಟ್ ಎಲ್ಲ ನಮಗೆ ಎಳೆದು ಬಿಸಾಕ್ತಾವಳೆ. ಅಲ್ಲಿ ಅದಕ್ಕೆ ಇರುವಂಥದ್ದು, ಯಾರ್ದಾದ್ರೂ ನಿಮ್ಮನ್ಸದು, ಯಾರ್ದಾದ್ರೂ ಅಡ್ರೆಸ್ ಇದೆ, ಯಾರ ಹತ್ರ ಅಡ್ರೆಸ್ ಇದ್ದರೆ ಸೀಕ್ರೆಟ್ ರೂಮ್ಗೆ ಪಾರ್ಸಲ್ ಮಾಡಿ ಅಂತ ಹೇಳಿದ್ದು ನಾನು. ಇಷ್ಟೊಂದು ಇರಿಟೇಟಿಂಗ. ಎಲ್ಲ ಸಹಿಸ್ಕೊಂಡು ಬಂದಿದ್ದಾರಲ್ಲ ಸುದೀಪ್ ಅವರು ಕೂಡ ಅಷ್ಟೇ. ಮೊನ್ನೆ ಅದು ಯಾವುದೋ ಕಣ್ಣು ಮಿಡಿಸ್ಕಿದ್ಕೆ ಏನೋ ಚಾನ್ಸ್ ಕೊಟ್ರಂತೆ. ಇದೇ ಬೇರೆಯವ್ರು ಹೇಳಿದಿದ್ರೆ ಸುಮ್ಮನೆ ಬಿಡ್ತಿದ್ರ ಸುದೀಪ್ ಅವರು? ಕೈ ಎತ್ತಿದ್ರೆ ಪಾಪ ಚೈತ್ರಾಗ ಬೈತಾರೆ. ಮೊನ್ನೆ ರಕ್ಷಿತ ಯಾವುದೋ ಒಂದಲ್ಲಿ ಮಸಿ ಏನೋ ನೀರು ಹಾಕೋವಂಥದ್ದು ಪಾಪದ ಕೂಡ ತುಂಬಿದೆ ಅವರಲ್ಲಿ, ಕಣ್ಣು ಮಿಡಿಸಿದ್ಲಂತೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ವೈರಲ್. ಎಷ್ಟು ಕ್ಯೂಟ್ ಆಗಿತ್ತು. ಫಸ್ಟ್ ಆಫ್ ಆಲ್ ಅವಳು ನೆಟ್ಟಿಗಿದ್ದಾಳ, ಬೇಕಾದಾಗ ಅವಳಿಗೆ ಮನ್ಸಿಗೆ ಬಂದಂಗೆ ಅವಳು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊತಾ, ಬಿಹೇವಿಯರ್ ಚೇಂಜ್ ಮಾಡ್ಕೊತಾ ಇರ್ತಾಳೆ. ಮ್ಯಾಕ್ಸಿಮಮ್ ಮಾಡೋದು ಒಂಥರ ಹುಚ್ಚಿ ಥರನೇ ಅವಳು. ನನಗಂತೂ ನಿಜವಾಗ್ಲೂ ಇರಿಟೇಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಬಟ್ ಇಲ್ಲಿವರೆಗೂ ಕೂಡ ಜಸ್ಟ್ ನಾನು ಏನಕ್ಕೆ ಅಂತಂದರೆ, ಸಿಂಪತಿ ನನಗೂ ಹಂಗೆ ಅನಿಸಿರೋವಂಥದ್ದು. ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಆ್ಯಂಡ್ ನಮ್ಮ ಜಾನ್ವಿ ಅವರು ಅವಳನ್ನ ಟಾರ್ಗೆಟ್ ಮಾಡಿ ಅವಳಿಗೆ ಒಂದು ರೇಂಜಿಗೆ ಹೈಪ್ ಕೊಟ್ಟರು. ಅದಾದಮೇಲೆ ಅಲ್ಲಿ ರಾಶಿಕಾ ವಿರುದ್ಧ ಡ್ರೆಸ್ ವಿಚಾರದಲ್ಲಿ, ಟಿ ಶರ್ಟ್ ವಿಚಾರದಲ್ಲಿ ಅಲ್ಲೊಂಚೂರು ಸಿಂಪತಿ ಸಿಕ್ತು. ಫಸ್ಟ್ ವೀಕಲ್ಲೇ ಹೊರಗಡೆ ಕಳಿಸಿದ್ರು ಅಂತ ಅಲ್ಲಿ ಹೆವಿ ಸಿಂಪತಿ ಸಿಕ್ತು. ಪಾಪ ಚಿಕ್ಕ ಹುಡುಗಿಗೆ ಹಾಗೆ ಒಂದೇ ದಿನಕ್ಕೇನೆ ಆಚೆ ಕಳಿಸ್ಬಿಟ್ರು ಅಂತ. ಇವಾಗ ಅಗೇನ್ ಮತ್ತೆ ಮೊನ್ನೆ ಬರೋ ಟೈಮಲ್ಲಿ ಕಾವ್ಯ ಆ್ಯಂಡ್ ಸ್ಪಂದನ ಅಳ್ಳಿಲ್ಲ ಅಂತ ಮತ್ತೆ ತಿರ್ಗಾ ಸಿಂಪತಿ ಸಿಕ್ತು. ಇದೇ ಸಿಂಪತಿಯಿಂದನೇ ಬಂದಿರೋವಂಥದ್ದು, ಬಿಟ್ಟರೆ ಹುಚ್ಚಾಟದಿಂದ. ಅದು ಬಿಟ್ಟರೆ ಇನ್ನೇನು ಇದು ಇಲ್ಲ. ಕಾವ್ಯ ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ನಾನು ಇವಾಗಲೂ ಹೇಳ್ತೀನಿ, ಕಾವ್ಯನೇ ಬೆಟರ್. ಅವಳು ಹೇಳ್ತಾಳಲ್ವಾ, ನನಗೂ ನಿನಗೂ 3 ವರ್ಷ ಡಿಫ್ರೆನ್ಸು ಅಂತ. 3 ವರ್ಷನೋ 2 ವರ್ಷನೋ? ಅವಳಿಗೆ 24, ಇವಳಿಗೆ ಕಾವ್ಯಗೆ 25 ಅಷ್ಟೇ. ಎಷ್ಟು ಮೆಚುರಿಟಿಯಿಂದ ಥಿಂಕ್ ಮಾಡಬೇಕು ಅಷ್ಟು ಮಾಡಬೇಕು. ಇವ್ಳು ನಾಟಕ ಏನು ಗೊತ್ತಿಲ್ಲ ಅನ್ನೋ ರೇಂಜಿಗೆ ಆಡ್ತಾರೆ.
ಆಯ್ ಈ ರೇಂಜಿಗೆ ಹುಚ್ಚಾಟ ಮಾಡಬಾರ್ದು. ನನಗೆ ಅನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ. ಓಕೆ, ನಾನು ರೀಸೆಂಟ್ ಒಂದು 2-3 ವೀಕ್ ನೋಡ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಯಾರು ಮೊನ್ನೆ ಲಾಸ್ಟ್ ವೀಕಲ್ಲಿ ಧ್ರುವಂತ್ ಜೊತೆಗೆ ಉಸ್ತುವಾರಿ ಆದಾಗ ಹುಚ್ಚಾಟ ಮಾಡಿದ್ದು ಕೂಡ ಅಲ್ಲಿ ಏನು ಡಿಸ್ಕಷನ್ ಮಾಡಿಲ್ಲ ಸುದೀಪ್ ಅವರು ವೀಕೆಂಡಲ್ಲಿ. ಆ್ಯಂಡ್ ಅಲ್ಲಿ ನಾಮಿನೇಷನ್ ಮಾಡಿರೋಂಥ ರೀಸನ್ಗಳು ಕೊಟ್ಟಾಗಲೂ ಕೂಡ ಅಷ್ಟೇ, ಅದನ್ನು ಕೂಡ ಡಿಸ್ಕಷನ್ ಮಾಡಿಲ್ಲ. ಇದು ಯಾವುದು ಡಿಸ್ಕಷನ್ ಮಾಡೋದಕ್ಕೆ ಇವಳು ಆಡಿದ್ದೇ ಆಟ ಮಾಡಿದ್ದೇ ಮಾಟ ಅನ್ನೋ ರೀತಿಗೆ ಆಗೋಗಿದೆ ಅದು. ಈ ಜನಗಳು ಅಷ್ಟೇ, ಫ್ಯಾನ್ಸ್ಗಳು ಗಿಲ್ಲಿಗೆ ನಾಮಿನೇಟ್ ಮಾಡಿದಾಗ ಯಾವನು ಕ್ವಶನ್ ಮಾಡಲಿಲ್ಲ. ಇವಳು ಮನೆಯಿಂದ ಬರೋ ಟೈಮಲ್ಲಿ ಕಾವ್ಯ ಅಳ್ಳಿಲ್ವಂತೆ, ಸ್ಪಂದನ ಏನು ಅಳ್ಳಿಲ್ವಂತೆ, ಅದಕ್ಕೋಸ್ಕರ ಅವಳು ಕೆಟ್ಟವ್ರಂತೆ, ಇವಳು ಒಳ್ಳೆಯವಳಂತೆ. ಏನ್ರಿ ರೀ, ಸ್ವಲ್ಪ ಗೇಮ್ನ ಅನಲೈಸ್ ಮಾಡಿ. ಸುಮ್ಮನೆ ಕಣ್ಣೀರು ಹಾಕಿದ ತಕ್ಷಣ ಮುಖನ ಒಂದು ರೀತಿಯಲ್ಲಿ ಪಾಪದ ಮುಖ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕಣ್ಣೀರು ಹಾಕೋದಲ್ಲ ನೀವುಗಳು. ಅದೇನೋಪ್ಪ, ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಬರೀ ತಂತ್ರ ಕುತಂತ್ರ ಮಾಡೋರ್ಗೇನೆ ಒಂದು ರೀತಿಯಲ್ಲಿ ಸಲಾಮ್ ಹೊಡಿತಾರೆ. ಸೊ ನೇರವಾಗಿರೋಂಥವ್ರಿಗೆ ಸಲಾಮ್ ಹೊಡಿಯಲ್ಲ ಅಷ್ಟೇ. ಬಾಯ್.